ಲಾಹೋರ್ನ ಖ್ಯಾತ ಗದ್ದಾಫಿ ಸ್ಟೇಡಿಯಂನಲ್ಲಿ ಇಂದು ಜನವರಿ 29, 2026 ರಂದು ಬಹುನಿರೀಕ್ಷಿತ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ20 ಅಂತಾರಾಷ್ಟ್ರೀಯ ಪಂದ್ಯ ಆರಂಭವಾಗಿದೆ. ಸಲ್ಮಾನ್ ಅಲಿ ಅಘಾ ನಾಯಕತ್ವದ ಪಾಕಿಸ್ತಾನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು, ಸರಣಿಯ ಮೊದಲ ಪಂದ್ಯಕ್ಕೆ ಭರ್ಜರಿ ಆರಂಭ ನೀಡಿದೆ. ಪಾಕಿಸ್ತಾನ ಕೇವಲ 6.2 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು 61 ರನ್ ಗಳಿಸಿದ್ದು, ಆಕ್ರಮಣಕಾರಿ ಆಟಕ್ಕೆ ನಾಂದಿ ಹಾಡಿದೆ. ಈ ಪಂದ್ಯದಿಂದ ಪಾಕಿಸ್ತಾನಕ್ಕೆ ಆಸ್ಟ್ರೇಲಿಯಾದ 3 ಪಂದ್ಯಗಳ ಟಿ20 ಸರಣಿ ಶುರುವಾಗಿದ್ದು, ಮುಂಬರುವ 2026 ಟಿ20 ವಿಶ್ವಕಪ್ಗೆ ಸಿದ್ಧತೆ ನಡೆಸುತ್ತಿರುವ ಎರಡೂ ರಾಷ್ಟ್ರಗಳಿಗೆ ಇದು ಮಹತ್ವದ ಸಂಗತಿಯಾಗಿದೆ. ತಂಡದ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಬಂಧಗಳನ್ನು ಬೆಳೆಸಲು ಈ ಸರಣಿ ಹೆಚ್ಚಿನ ಮಹತ್ವ ಹೊಂದಿದೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಪಾಕಿಸ್ತಾನದ ಆರಂಭಿಕ ಇನ್ನಿಂಗ್ಸ್ ಅನ್ನು ಸಾಯಿಮ್ ಅಯೂಬ್ ಮತ್ತು ಸಲ್ಮಾನ್ ಅಲಿ ಆಘಾ ಅವರ ಅಬ್ಬರದ ಬ್ಯಾಟಿಂಗ್ ಮುನ್ನಡೆಸಿತು. ಸಾಯಿಮ್ ಅಯೂಬ್ ಶುರುವಲ್ಲೇ ತಮ್ಮ ಆರ್ಭಟ ಶುರು ಮಾಡಿದರು. ಮೊದಲ ಓವರ್ನಲ್ಲೇ ಕಸೇವಿಯರ್ ಬಾರ್ಟ್ಲೆಟ್ ಎಸೆತಕ್ಕೆ ಸಿಕ್ಸರ್ ಬಾರಿಸಿದರು. ನಾಯಕ ಸಲ್ಮಾನ್ ಅಲಿ ಆಘಾ ಕೂಡ ಭರ್ಜರಿ ಸಿಕ್ಸರ್ ಸಿಡಿಸಿ ತಂಡಕ್ಕೆ ನೆರವಾದರು. ನಂತರ ಮ್ಯಾಥ್ಯೂ ಶಾಟ್ ಎಸೆತದಲ್ಲಿ 1 ಬೌಂಡರಿ ಕೂಡ ಬಾರಿಸಿದರು. ತಂಡದ ಈ ಉತ್ತಮ ಆರಂಭದಿಂದಾಗಿ 4 ಓವರ್ಗಳ ಅಂತ್ಯಕ್ಕೆ 1 ವಿಕೆಟ್ ಕಳೆದುಕೊಂಡು 38 ರನ್ ಗಳಿಸಿತ್ತು ಮತ್ತು 5.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 56 ರನ್ಗಳಿಗೆ ತಲುಪಿತು. ಈ ಅಬ್ಬರದ ಪ್ರದರ್ಶನ ಅಭಿಮಾನಿಗಳಲ್ಲಿ, ಅದರಲ್ಲೂ ಉಪಖಂಡದ ಪೀಕ್ ವೀಕ್ಷಣೆ ಸಮಯದಲ್ಲಿ ಭಾರೀ ಉತ್ಸಾಹ ಮೂಡಿಸಿದೆ. ನಿಯಮಿತ ನಾಯಕ ಮಿಚೆಲ್ ಮಾರ್ಷ್ಗೆ ವಿಶ್ರಾಂತಿ ನೀಡಿರುವುದರಿಂದ ಟ್ರಾವಿಸ್ ಹೆಡ್ ನಾಯಕತ್ವದ ಆಸ್ಟ್ರೇಲಿಯಾ ತಂಡಕ್ಕೆ ಪಾಕಿಸ್ತಾನದ ಬಲಿಷ್ಠ ಬ್ಯಾಟಿಂಗ್ ಎದುರು ಆರಂಭದಲ್ಲೇ ಒಂದು ಸವಾಲು ಎದುರಾಯಿತು. ಆಸ್ಟ್ರೇಲಿಯಾ ತಂಡದಲ್ಲಿ ಮ್ಯಾಲಿ ಬಿಯರ್ಡ್ಮನ್, ಜಾಕ್ ಎಡ್ವರ್ಡ್ಸ್ ಸೇರಿದಂತೆ ಹಲವು ಹೊಸ ಮುಖಗಳು ಟಿ20ಗೆ ಪದಾರ್ಪಣೆ ಮಾಡ್ತಿವೆ. ಬೌಲಿಂಗ್ಗೆ ಬಂದ ಮ್ಯಾಥ್ಯೂ ಶಾಟ್, ಸಲ್ಮಾನ್ ಅಲಿ ಆಘಾ ಅವರಿಂದ 1 ಬೌಂಡರಿ ಬಿಟ್ಟುಕೊಟ್ಟರೆ, ಮ್ಯಾಲಿ ಬಿಯರ್ಡ್ಮನ್ ಕಟ್ಟುನಿಟ್ಟಿನ ಓವರ್ ಹಾಕಿ 1 ರನ್ ಔಟ್ ಮನವಿಯಲ್ಲೂ ಭಾಗಿಯಾಗಿದ್ರು. ಈ ಆಸ್ಟ್ರೇಲಿಯಾದ ಯುವ ಬೌಲರ್ಗಳು ಪಾಕಿಸ್ತಾನದ ಅನುಭವಿ ಬ್ಯಾಟಿಂಗ್ ಪಡೆಯ ಎದುರು ಪರ್ಫಾರ್ಮ್ ಮಾಡುವ ಸವಾಲು ಎದುರಿಸುತ್ತಿದ್ದಾರೆ. ಈ 3 ಪಂದ್ಯಗಳ ಟಿ20 ಸರಣಿ 2026 ಟಿ20 ವಿಶ್ವಕಪ್ಗೆ ಎರಡೂ ತಂಡಗಳ ತಯಾರಿಗಳಿಗೆ ಬಹಳ ಮುಖ್ಯವಾದ ಭಾಗವಾಗಿದೆ. ಆಸ್ಟ್ರೇಲಿಯಾ ತಂಡಕ್ಕೆ ಇದು ಹೊಸ ಪ್ರತಿಭೆಗಳನ್ನ, ಅಂದ್ರೆ ಪದಾರ್ಪಣೆ ಮಾಡ್ತಿರೋ ಕೆಲವು ಆಟಗಾರರನ್ನ ಸವಾಲಿನ ಉಪಖಂಡದ ವಾತಾವರಣದಲ್ಲಿ ಪರೀಕ್ಷಿಸೋಕೆ ಒಂದು ಒಳ್ಳೆ ಅವಕಾಶ. ಪಾಕಿಸ್ತಾನ ತಂಡಕ್ಕೆ ಮನೆಯಂಗಳದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರೆ ಅದು ಅವರ ತಂಡಕ್ಕೆ ಹುಮ್ಮಸ್ಸು ಕೊಡುತ್ತೆ, ಜೊತೆಗೆ ಅವರ ಈಗಿನ ತಂಡದ ರಚನೆ ಸರಿಯಿದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ. ಈ ಪ್ರವಾಸ ಇನ್ನೊಂದು ಮುಖ್ಯ ವಿಷಯವನ್ನೂ ತೋರಿಸುತ್ತೆ. ಪಾಕಿಸ್ತಾನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತೆ ಚೇತರಿಸಿಕೊಳ್ಳುತ್ತಿದೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ಭದ್ರತೆ ಸುಧಾರಣೆ ಆದ್ಮೇಲೆ ಆಸ್ಟ್ರೇಲಿಯಾ ಸಂಪೂರ್ಣ ಪ್ರವಾಸ ಕೈಗೊಂಡಿದೆ. ಸರಣಿಯ ಮುಂದಿನ ಪಂದ್ಯ ಜನವರಿ 31 ರಂದು ಅದೇ ಗಾಡಾಫಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಮ್ಯಾಚ್ನ ಆರಂಭಿಕ ಹಂತವೇ ಈಗಾಗಲೇ ದೊಡ್ಡ ಮಟ್ಟದ ಆಸಕ್ತಿ ಹುಟ್ಟಿಸಿದೆ. ಜನ ಲೈವ್ ಸ್ಕೋರ್ಕಾರ್ಡ್ಗಳು, ಸ್ಟ್ರೀಮಿಂಗ್ ಆಯ್ಕೆಗಳ ಬಗ್ಗೆ ಸಾಕಷ್ಟು ಸರ್ಚ್ ಮಾಡ್ತಿದ್ದಾರೆ. ಅದರಲ್ಲೂ ಭಾರತದಲ್ಲಿ ಅಂತೂ ಇವರ ಹಳೆಯ ಪೈಪೋಟಿ ಮತ್ತು ದೊಡ್ಡ ಅಭಿಮಾನಿ ಬಳಗ ಎಷ್ಟಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ. ಈ ಸರಣಿಯ ರಿಸಲ್ಟ್ ಬರೀ ಆಟದ ಮೈದಾನಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ಮೈದಾನದಾಚೆಯೂ ದೊಡ್ಡ ಪರಿಣಾಮಗಳನ್ನ ಬೀರಲಿದೆ. ಮುಂದಿನ ಐಪಿಎಲ್ನಂತಹ ದೊಡ್ಡ ಲೀಗ್ಗಳಿಗೆ ಆಟಗಾರರ ವ್ಯಾಲ್ಯೂಯೇಷನ್ ಮೇಲೆ ಪ್ರಭಾವ ಬೀರಬಹುದು. ಅದರಲ್ಲೂ ಬಾಬರ್ ಅಜಂ ಮತ್ತು ಟ್ರಾವಿಸ್ ಹೆಡ್ನಂತಹ ಸ್ಟಾರ್ ಆಟಗಾರರಿಗೆ ಇದು ತುಂಬಾನೇ ಮುಖ್ಯ. ಈ ಮೊದಲ ಕೆಲವು ಮ್ಯಾಚ್ಗಳಲ್ಲಿ ಎರಡೂ ಟೀಮ್ಗಳಲ್ಲಿ ಯಾವುದೇ ಒಂದು ತಂಡ ಉತ್ತಮ ಪ್ರದರ್ಶನ ನೀಡಿದರೆ ಅದು ಸರಣಿಯ ಕಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಜೊತೆಗೆ ಮುಂದಿನ ಗ್ಲೋಬಲ್ ಟಿ20 ಸ್ಪರ್ಧೆಗಳಿಗೆ ಅವರ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸಬಹುದು. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.